ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಮೋಸ್ಟ್ ಟ್ರೆಂಡಿಂಗ್ ಜುಮ್ಕಾ ಡಿಸೈನ್ ತೋರಿಸ್ತಾ ಇದ್ದೀನಿ. ರಿಕ್ವೆಸ್ಟೆಡ್ ವೀಡಿಯೋನ ಆ್ಯಕ್ಚುಲಿ. ಸೊ ಡಿಫ್ರೆಂಟಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಜುಮ್ಕಾ ಡಿಸೈನು. ಇದೊಂದು ಪ್ಯೂರ್ ಮೈಸೂರು ಸಿಲ್ಕ್ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಸಾರಿಗೆ ಹಾಕ್ತಾಯಿಲ್ಲ, ಸ್ಯಾಂಪಲ್ ಪೀಸ್ ಥರ ನನ್ನ ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ 6 ಎಳೆ ಅಲ್ಲ 7 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಸತಿ 7 ಎಳೆ ದಾರನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೋಡಿ ಸ್ವಲ್ಪ ಒಂದು 2 ಎಳೆ ತಿರುಗಿಸ್ಕೊಂಡು ಈ ಥರ ನಾರ್ಮಲಾಗಿ ಒಂದು ಸುತ್ತು ಹಿಂಗೆ ಮೇಲೆ ಮಾಡಿ ಥ್ರೆಡ್ನ ನೋಡಿ ಈ ಥರ ಮಾಡಿಬಿಟ್ಟು ಅದ್ರ ಕೆಳಗಡೆ ಥ್ರೆಡ್ ಈ ಥರ ಬರಲಿ. ಸೊ ಥ್ರೆಡ್ ಆ ಥರ ಬಂದಾಗ ನೋಡಿ ನೀಡಲ್ನ ಯಾವ ರೀತಿ ಹಾಕ್ತೀನಿ ಮೇಲೆಯಿಂದ. ಸೊ ಆ ಸರ್ಕಲ್ ಮೇಲೆಯಿಂದ ಕೆಳಗಡೆಗೆ ಆ ಥರ ನೀಡಲ್ನ ತೊಗೋತೀನಿ, ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಲೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಈ ಥರ ಈಸಿ ಫ್ಲೋ ಟೈಪು. ಕೆಳಗಡೆ ಒಂದು ಸ್ವಲ್ಪ ದಾರ ಬಿಟ್ಟುಬಿಡಿ. ಹಾಗೆ ಅಲ್ಲಿಂದ ಚೈನ್ಸ್ ಹಾಕ್ಕೊಂಡು ಹೋಗೋಣ. ಈ ಥರ ಲೂಪಿಂದ ನಾವು 7 ಚೈನ್ಸ್ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿಂದ ನಾನು 7 ಚೈನ್ಗಳನ್ನ ಹಾಕ್ತೀನಿ. ಸೊ 7 ಹಾಕ್ಕೋತೀನಿ ನಾನು. 3 4 ಮತ್ತು ಲೂಸು ಇರಬಾರ್ದು, ಟೈಟು ಇರಬಾರ್ದು, ಒಂದೇ ಸಮ ಹಾಕ್ಕೊಂಡೋಗಿ 7 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ 7 ಆಯ್ತಲ್ವ. 7 ಆದ ತಕ್ಷಣ ಸ್ಟಾರ್ಟಿಂಗ್ ಒಂದು ಬಿಟ್ಬಿಟ್ಟು ಫ್ರೆಂಡ್ಸ್ ಈ ಥರ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವ ನಮಗಿವಾಗ. ಫಸ್ಟ್ ಹೋಲ್ನ ಬಿಟ್ಟು ಸೆಕೆಂಡ್ ಒನ್ಗೆ, ಫಸ್ಟ್ ಚೈನ್ನ ಬಿಟ್ಟು ಸೆಕೆಂಡ್ ಚೈನ್ಗೆ ನಾನು ನೀಡಲ್ನ ಹಾಕ್ತೀನಿ. ಫಸ್ಟ್ ಒನ್ ಬಿಟ್ಬಿಡೋಣ, ಅದು ಕೆಳಗಡೆಗೆ ಬಂದುಬಿಡಲಿ. ಸೊ ಸೆಕೆಂಡ್ಗೆ ನಾನು ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬರೋಣ. ಸೆಕೆಂಡ್ಗೆ ನೀಡಲ್ನ ಹಾಕಿ ಈ ಥರ ದಾರ ತೊಗೊಂಡು ಬಂದು ಸ್ಲಿಪ್ ಸ್ಟಿಚ್ ಫ್ರೆಂಡ್ಸ್. ಅದೇ ಥ್ರೆಡ್ನ ಈ ಲೂಪಲ್ಲೂ ಕೂಡ ಎಳ್ಕೊಳ್ಳೋದು, ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ಈ ಥರ ರೌಂಡ್ ಫಾರ್ಮ್ ಆಗುತ್ತೆ ನಮಗೆ, ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಅಲ್ಲಿಂದ 2 ಚೈನ್ ಮಾಡ್ಕೋತೀನಿ. ಸೊ 2 ಚೈನ್ಸ್ ಮಾಡ್ಕೊಳ್ಳೋಣ. 2 ಅಥವಾ 3 ಚೈನ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಸೊ 2 ಟೈಮ್ಸ್ ದಾರ ಸುತ್ತಕೊಂಡು ಈ ಸರ್ಕಲ್ ಏನು ಫಾರ್ಮ್ ಆಗಿದೆ 6 ಚೈನ್ ಸರ್ಕಲ್ಲು, ಅಂದರೆ 7 ಚೈನ್ ಹಾಕಿದ್ರು 1 ಚೈನ್ ಬಿಟ್ಬಿಟ್ವಿ ಅಲ್ಲ ಫ್ರೆಂಡ್ಸ್, 6 ಚೈನ್ ಸರ್ಕಲ್ಲು. ಸೊ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಡು ಬಂದರೆ 4 ದಾರ ಇರುತ್ತೆ ನೀಡಲ್ ಮೇಲೆ. ಸೊ 4 ದಾರ ಇರುತ್ತಲ್ವ, 4 ದಾರನ ಟ್ರಿಪಲ್ ಕ್ರೋಶೆ ಮಾಡಬೇಕು ಆ್ಯಕ್ಚುಲಿ ನಾವು. ಸೊ 4 ದಾರ ಇರುತ್ತಲ್ವ, 2 ದಾರ 1 ಟೈಮ್, ಮತ್ತೆ 2 ದಾರ 1 ಟೈಮು. ಸೊ ಮಿಕ್ಕಿದ 2 ದಾರ ನೀಡಲ್ ಮೇಲೆ 2 ದಾರ ಆಯ್ತಲ್ವ, ಅದನ್ನು 1 ಟೈಮ್ ಮಾಡ್ಕೊಂಡು 3 ಟೈಮ್ಸ್ ಮಾಡ್ತೀವಲ್ಲ ಟ್ರಿಪಲ್ ಕ್ರೋಶೆ. ಸೊ ಆ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಇದೆಲ್ಲ ಫ್ರೆಂಡ್ಸ್ ಕೆಳಗಡೆ ಹಾಗೆ ಎತ್ಕೊಳ್ಳಿ. ಅದು ಇಲ್ಲ ಕಟ್ ಮಾಡ್ಕೊಳ್ಳಿ, ನಿಮಗೆ ಡಿಸ್ಟರ್ಬ್ ಆಗ್ತಾಯಿದೆ ಅಂದರೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಸೊ ಅದು ಒಂದು ಗ್ರಿಪ್ ಸಿಗುತ್ತೆ ಅಲ್ವ ಅಂತ ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದನ್ನು ಇಟ್ಕೊಂಡು ಗ್ರಿಪ್ಪಾಗಿರುತ್ತೆ ಅಂದ್ಬಿಟ್ಟು ಮತ್ತು ಈ ಸರ್ಕಲ್ನ ಇಟ್ಕೊಂಡು ಅದ್ರ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು. ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್, ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ನೀರಿನ ಮೇಲೆ 2 ಸರಿ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್. ಫ್ರೆಂಡ್ಸ್ ಇಲ್ಲಿ ಡಬಲ್ ಕ್ರೋಶೆನೂ ಯೂಸ್ ಮಾಡ್ಕೋಬೋದು. ಒಂದು ಸ್ಟೆಪ್ ಜಾಸ್ತಿ ಮಾಡಬೇಕಾಗತ್ತೆ. ನಾನು ಒಂದು ಸ್ಟೆಪ್ ರೆಡ್ಯೂಸ್ ಮಾಡಿ, ಅಂದರೆ ಇದು ಕೌಂಟಿಂಗ್ಸು ಮತ್ತು ಹಾಕೋ ಮೆಥಡು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಫ್ರೆಂಡ್ಸ್. ಇದು ಈಸಿಯಾಗೆ ತೋರಿಸಿದ್ದೀನಿ. ಸೊ ನೀವು ಈಸಿಯಾಗೆ ಹಾಕ್ಕೋಬೋದು ಅಂತ. ನಾನಿಲ್ಲಿ ಟ್ರಿಪಲ್ ಕ್ರೋಶೆನ ಫುಲ್ ಸರ್ಕಲ್ನ ಫಿಲ್ ಮಾಡ್ತಾಯಿದ್ದೀನಿ. 14 ಕಂಬ ಹಾಕ್ಕೋತೀನಿ ಫ್ರೆಂಡ್ಸ್. 2 ಚೈನ್ನ ಬಿಟ್ಟು ನಾನು 14 ಟ್ರಿಪಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೀವು ಅಂದರೆ ಜುಮ್ಕಾದ ವಿಡ್ತ್ ನೋಡ್ಬೋದು. ಇನ್ನು ದೊಡ್ಡದು ಬೇಕಂದರೆ ಕೌಂಟಿಂಗ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಚಿಕ್ಕದು ಬೇಕಂದರೆ ಕೌಂಟಿಂಗ್ಸ್ ಕಡಿಮೆ ಮಾಡ್ಕೊಳ್ಳಿ. ಇದು 14ನೇದು 14th ಟ್ರಿಪಲ್ ಕ್ರೋಶೆ ನಾನು ಮಾಡ್ತಾಯಿದ್ದೀನಿ. ಲಾಸ್ಟ್ದು ಮಾಡಿಕೊಂಡು ಇಲ್ಲೂ ಕೂಡ ಫಸ್ಟ್ ಮಾಡಿದ್ವಿ ಅಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲೇನು ಅಂದರೆ ನಾನು ಯಾವ ರೀತಿ ಕಂಬಗಳು ಮಾಡ್ಕೊಂಡಿದ್ದೀನಿ ಅದು ಔಟ್ಸೈಡ್ ಬರಬೇಕು ಈ ಥರ. ಒಬ್ಬೊಬ್ಬರು ಔಟ್ಸೈಡ್ ಹಿಂದೆಗಡೆ ಇರೋದನ್ನ ಔಟ್ಸೈಡ್ ಹಾಕೋತಾರೆ, ಒಬ್ಬೊಬ್ಬರು ಈ ಥರ ಮಾಡ್ಕೊಳ್ತಾರೆ. ಸೊ ನಾನಿಲ್ಲಿ ಮೇಲ್ಗಡೆ ಹಾಕ್ಕೊಂಡಿದ್ದೀವಲ್ಲ ಅದನ್ನೇ ಔಟ್ಸೈಡ್ ಬರೋ ಥರ ಲಾಕ್ ಮಾಡ್ಕೊತೀನಿ. ನೀವು ಲಾಕ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್. ಸೊ ಇಲ್ಲಿ ಫಸ್ಟ್ 2 ಚೈನ್ ಹಾಕಿ ಕಂಬ ಹಾಕಿದ್ವಿ ಅಲ್ಲ, 2 ಸೆಂಟರಲ್ಲಿ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಹೋಲ್ ಗ್ಯಾಪ್ ಒಳಗಡೆ ನಾನು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ತೀನಿ. ಅಂದರೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಅದೇನು ತಂದಿರ್ತೀವಿ ಅಲ್ಲ ದಾರ ಇರೋ ಲೂಪ್ ಒಳಗಡೆನೂ ಪಾಸ್ ಮಾಡ್ಕೋಬೇಕು. ಆಲ್ರೆಡಿ ನೀಡಲ್ ಮೇಲೆ ಥ್ರೆಡ್ ಇದೆ ಅಲ್ವಾ, ಆ ಲೂಪ್ ಒಳಗಡೆನೂ ಈ ಥರ ಪಾಸ್ ಮಾಡ್ಕೋಬೇಕು.
ನೋಡಿ ಆಲ್ರೆಡಿ ನಮಗೆ ಬೇಸ್ ಅನ್ನೋದು ರೆಡಿ ಆಗಿದೆ. ಡೂಮ್ ಶೇಪು ಜುಮ್ಕಾಗೆ ಏನು ಬೇಕು ಡೂಮ್ ಶೇಪ್ ಟೈಪು ಒಂಥರ ಬೌಲ್ ಟೈಪ್ ಬರುತ್ತಲ್ವ ಆ ಥರ ರೆಡಿ ಆಯಿತು. ಸೊ ಕಂಬಗಳು ಮಾಡ್ಕೊಳ್ಳೋದು ಅಷ್ಟೇ. 6 ಚೈನ್ ಸ್ಟಾರ್ಟಿಂಗ್ 7 ಚೈನ್ ಮಾಡ್ಕೊಳ್ತೀವಿ, 1 ಚೈನ್ ಬಿಟ್ಟು 6 ಚೈನ್ ಮಾಡ್ಕೊತೀವಿ ಅಲ್ವ, ಅಲ್ಲಿಂದ ಕಂಬ 14 ಕಂಬ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಲಿಪ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೈನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಒಂದು ಚೈನ್ ಮಾಡಿಕೊಂಡು, ಸೊ ಒಂದು ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರ ಸುತ್ಕೋತೀನಿ. ಈ ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ಇದೆ ನೋಡಿ, ಕಂಬದ ಮೇಲ್ಗಡೆ ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸುತ್ತೆ. ಫೋಲ್ಡ್ ಆಗಿರುತ್ತೆ ಬಟ್ ಹೋಲ್ ಗ್ಯಾಪ್ಸ್ ಅಂತೂ ನೀಟಾಗಿ ಕಾಣಿಸುತ್ತೆ. ಹೋಲ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ. ಸೊ 3 ದಾರ ಇರುತ್ತಲ್ಲ, 3 ದಾರನ ಸೇರಿ ಒಂದು ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ದಾರ 3 ದಾರನೂ ಸೇರಿ 3 ದಾರ ಇರುತ್ತಲ್ಲ, ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತಂದು 3 ದಾರನೂ ಸೇರಿ ಒಂದು ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ ಫ್ರೆಂಡ್ಸ್. ಸೊ ಈ ಒಂದು ಚೈನ್ನ ಸ್ಕಿಪ್ ಮಾಡ್ಬೋದು. ತುಂಬ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಳ್ಳೋಕ್ಕೆ ನಿಮಗೆ ಕಂಜೆಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ತುಂಬ ಟೈಟಾಗಿ ಹೋಗ್ಬಿಡುತ್ತೆ ಒಬ್ಬೊಬ್ರದ್ದು. ಅದಕ್ಕೋಸ್ಕರ ಒಂದು ಚೈನ್ ಹಾಕಿದ್ದೀನಿ. ಚೈನ್ ದೊಡ್ಡದೆಲ್ಲ ಹಾಕ್ಬೇಡಿ, ಚಿಕ್ಕದಾಗಿ ಅಂದರೆ ಟೈಟಾಗೆ ಒಂದು ಚೈನ್ ಟೈಟ್ ಮಾಡ್ಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ ಸಾಕು, ಇಲ್ಲ ಜುಮ್ಕಾ ಅಗಲ ಬಂದುಬಿಡುತ್ತೆ. ಸೊ ನೀವು ಒಂದು ಚೈನ್ ಹಾಕಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಹೋಲ್ ಗ್ಯಾಪ್ಸ್ ಎಲ್ಲ ಸರಿಯಾಗಿ ಕಾಣಿಸ್ತೀರ, ಒಂಥರ ವೇರಿ ಕಾಣಿಸ್ಬಿಡುತ್ತೆ ಅಲ್ಲ ಬೀಡ್ಸ್ ಎಲ್ಲ ಹಾಕುವಾಗ. ಸೊ ಅದಕ್ಕೋಸ್ಕರ ಒಂದು ಚೈನ್ ಹಾಕಿದ್ದೀನಿ. ಇದು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ. ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಹಾಕ್ತಾಯಿದ್ದೀನಿ. ಒಂದೊಂದು ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಕಂಬದ ಮೇಲ್ಗಡೆ ಇರೋ ಹೋಲ್ ಗ್ಯಾಪ್ಸ್ ಎಲ್ಲ, ಒಂದೊಂದು ಕಂಬದ ಹೋಲ್ ಗ್ಯಾಪ್ಸ್ಗೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಒಂದು ಚೈನ್ ಟೈಟ್ ಚೈನ್ ಮಾಡ್ಕೊಳ್ತೀನಿ. ಏನಿಲ್ಲ, ಚೈನ್ ಮಾಡಿಬಿಟ್ಟು ಟೈಟ್ ಮಾಡ್ಕೊಳ್ಳೋದಷ್ಟೇ. ಒಂದು ಟೈಟ್ ಚೈನ್ ಮಾಡಿಕೊಂಡು ಇದೇ ರೀತಿ ಫುಲ್ ಸರ್ಕಲ್ ಫುಲ್ಲು ನಾವು ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ ಕಂಪ್ಲೀಟ್ ಆಗಿದೆ ಅಲ್ವ ಫ್ರೆಂಡ್ಸ್. ನೋಡಿ ಫುಲ್ಲು ಸರ್ಕಲ್ಲು ಮಾಡ್ಕೊಂಡಿದ್ದೀನಿ. ಸೊ ಫುಲ್ ಮಾಡ್ಕೊಂಡಾದಮೇಲೆ ಸೇಮ್ ಒಂದೇ ಲೆಂತ್ ಬಂದರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡಿರೋ ಕಡೆ ನಾನು ಮತ್ತೆ ನೀಡಲ್ನ ಹಾಕ್ತೀನಿ. ಒಂದು ಚೈನ್ ಗ್ಯಾಪ್ ಮಾಡಿದ್ದೆ ಅಲ್ವ ಆಲ್ರೆಡಿ, ಅಲ್ಲೇ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಬಂದು ಇದಕ್ಕೆ ಈ ಲೂಪಿಂದ ಎಳ್ಕೊಳ್ತೀನಿ. ಸ್ಲಿಪ್ ಸ್ಟಿಚನ್ನು ಮತ್ತೆ ಮಾಡ್ತಾಯಿದ್ದೀನಿ. ಸೊ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡೋಣ, ಡೈರೆಕ್ಟಾಗಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ಸೊ ಬೀಡ್ಸ್ನ ಹಾಕ್ಕೊಳ್ಳೋದು ಇದು ತುಂಬ ಈಸಿ, ಆ್ಯಕ್ಚುಲಿ ತುಂಬ ಈಸಿ ಇದೆ. ಇದು ನೋಡೋಕ್ಕಷ್ಟೇ ಡೂಮ್ ಶೇಪ್ ಜುಮ್ಕಾ ಟೈಪ್ ಇದೆ, ತುಂಬ ಈಸಿಯಾಗಿ ಹಾಕ್ಕೊಬಿಡ್ಬೋದು. ಸೊ ನಾವು ಪ್ಯಾಚಸ್ ಏನು ಮಾಡ್ಕೋತೀವಿ ಅದೇ ಥರ ಅನಿಸುತ್ತೆ. ಅದು ಸರ್ಕಲ್ಗೆ ಮಾಡ್ತೀವಿ, ಇದು ಚೈನ್ಸ್ ಹಾಕ್ಬಿಟ್ಟು ಮಾಡ್ತೀವಿ ಫ್ರೆಂಡ್ಸ್ ಅಷ್ಟೇ. ಸೊ ಇದು ಒಂದು ಬೀಡನ್ನ ಆ್ಯಡ್ ಮಾಡೋದು ಫ್ರೆಂಡ್ಸ್. ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಒಂದು ಚೈನ್ ಗ್ಯಾಪ್ ಇದೆ ಅಲ್ವಾ, ಒಂದು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ಸೇರಿಸಿ ಲಾಕ್ ಮಾಡ್ಕೊಳ್ಳೋದು. ಸೊ ಇಷ್ಟೇ ಲಾಸ್ಟ್ ಸ್ಟೆಪ್ ಇದು. ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದು. ಸೊ ಬೀಡ್ನ ಹಾಕೋದು ನೋಡಿ, ಬೀಡನ್ನ ಒಂದು ಹಾಕಿ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಬೀಡನ್ನ ಹಾಕಿ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಪ್ರತಿಯೊಂದು ಒಂದು ಚೈನ್ ಗ್ಯಾಪಲ್ಲೂ ಒಂದೊಂದು ಬೀಡನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಸೊ ನೋಡಿ ಒಂದು ಬೀಡನ್ನ ಹಾಕೋಣ. ಇನ್ನೂ ಸ್ಮಾಲ್ ಸೈಜ್ ಬೀಡ್ ಕೂಡ ತೊಗೋಬೋದು, ಇಲ್ಲ ಈ ಥರ ಮಾಡ್ಬೋದು. ವಿತೌಟ್ ಬೀಡ್ ಕೂಡ ಈ ಡಿಸೈನ್ನ ಹಾಗೆ ಮಾಡ್ಕೋಬೋದು. ಸೊ ಬೀಡ್ ಹಾಕಿದ್ರೆ ಒಂದು ಸ್ವಲ್ಪ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಸೊ ಒಂದು ಚೈನ್ ಗ್ಯಾಪ್ ಮಾಡಿದ್ದೀವಿ ಅಲ್ಲ, ಈಸಿಯಾಗಿ ನಿಮಗೆ ಬೀಡ್ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಆ ಗ್ಯಾಪ್ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಒಂದು ಚೈನ್ ಗ್ಯಾಪ್ ಕೂಡ ಕಾಣಿಸಲ್ಲ ರೆಡಿ ಆದಮೇಲೆ. ಸೊ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಹಾಕ್ಬಿಟ್ಟು ನಾನು ಡೈರೆಕ್ಟಾಗಿ ಇಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಬಿಡ್ತೀನಿ. ಅಲ್ಲೊಂದು ಚಿಕ್ಕ ಗ್ಯಾಪ್ ಇದೆಲ್ಲ ಅಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ಅಂದರೆ ಎಷ್ಟಕ್ಕೆ ಒಂದು ಬೀಡ್ ಇಡ್ಸುತ್ತಾ ಕರೆಕ್ಟಾಗಿ ನೋಡಿ, ಒಂದು ಚೈನ್ ಇಡ್ಸುತ್ತಾ ಒಂದು ಬೀಡ್ ಇಡ್ಸುತ್ತಾ ಆ ಥರ ನೋಡಿಬಿಟ್ಟು ಸ್ಲಿಪ್ ಸ್ಟಿಚಾರು ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರು ನಡೆಯುತ್ತೆ. 2 ದಾರ ಸೇರಿ ಒಂದು ಮಾಡಿಕೊಂಡ್ರು ನಡೆಯುತ್ತೆ. ಸೊ ಈ ಥರ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಮತ್ತು 2-3 ಚೈನ್ಸ್ ಎಕ್ಸ್ಟ್ರಾ ಮಾಡ್ಕೊಂಡು ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಕಟ್ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ರೆ ಥ್ರೆಡ್ನ ಟೈಟ್ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಈ ರೀತಿ ಜುಮ್ಕಾ ರೆಡಿ ಆಗುತ್ತೆ. ಜಸ್ಟ್ ಒಂದು 2-3 ಸ್ಟೆಪ್ಸಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಚೈನ್ಸ್ ಹಾಕ್ಕೊಳ್ಳೋದು, ಸರ್ಕಲ್ ಫಾರ್ಮ್ ಮಾಡಿಕೊಂಡು ಕಂಬಗಳು ಮಾಡ್ಕೋಬೇಕು, 14 ಕಂಬ ಟ್ರಿಪಲ್ ಕ್ರೋಶೆ. ಸೊ ಆಮೇಲೆ ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್, ಹಾಫ್ ಡಬಲ್ ಕ್ರೋಶೆ ಒಂದು ಚೈನ್ ಮಾಡ್ಕೊಳ್ಳೋದು ಲಾಸ್ಟ್ ಸ್ಟೆಪ್ಪು.
ಬೀಡ್ಸ್ನ ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬ ನೀಟಾಗಿ ಡೂಮ್ ಶೇಪ್ ಸಕ್ಕತ್ತಾಗಿ ಬಂದಿದೆ. ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಆ್ಯಕ್ಚುಲಿ ನೀಟಾಗಿ ಬರುತ್ತೆ. ಬಟ್ ಪ್ರತಿಯೊಂದು ಜುಮ್ಕಾನೂ ಇದೇ ಸೈಜ್ ಬರೋ ಥರ ನೀವು ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಒಂದೇ ಸಮ ಚೈನ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕಬೇಕು, ಒಂದೇ ಲೆಂತಲ್ಲಿ ನೀವು ಕಂಬಗಳು ಮಾಡಬೇಕು. ಒಂದು ಸ್ವಲ್ಪ ವೇರಿ ಮಾಡಿದ್ರೂ ವೇರಿ ಆಗೋಗುತ್ತೆ, ಅಂದರೆ ಗೊತ್ತಾಗೋದಿಲ್ಲ ಅದು, ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ, ಹೈಟ್ ಡಿಫ್ರೆನ್ಸ್ ಆಗಿಬಿಡುತ್ತೆ. ನೋಡಿ, ಇದು ಎಕ್ಸ್ಟ್ರಾ ಥ್ರೆಡ್ಸ್ ಇರುತ್ತಲ್ವ, ಒಳಗಡೆ ಎಕ್ಸ್ಟ್ರಾ ಥ್ರೆಡ್ ಇತ್ತು, ಮತ್ತು ಈ ಚೈನ್ಸ್ ಹಾಕಿ ಕಟ್ ಮಾಡಿದ್ನೆಲ್ಲ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಗಮ್ ಪೇಸ್ಟ್ ಮಾಡಿಬಿಟ್ಟು ಒಳಗಡೆ ಸ್ಟಿಕ್ ಮಾಡ್ಕೊಂಬಿಡಿ ನೀಟಾಗೆ. ನೋಡಿ, ಅದು ಕ್ರೋಶೆ ನೀಡಲ್ ಹಿಂದೆಯಿಂದ ನಾನು ಜಸ್ಟ್ ಈ ಥರ ಗಮ್ ಪೇಸ್ಟ್ ಹಾಕ್ಬಿಟ್ಟು ಈ ಥರ ಸ್ಟಿಕ್ ಮಾಡಿಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಆ್ಯಕ್ಚುಲಿ ಇದು ಸ್ಟಿಫಾಗಿ ನೀಟಾಗಿ ಬಂದಿದೆ ಫ್ರೆಂಡ್ಸ್. 7 ಎಳೆ ತೊಗೊಂಡ್ರೆ ಸ್ಟಿಫಾಗಿ ಚೆನ್ನಾಗಿ ಬರುತ್ತೆ, ಶೇಪು ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕಿನ್ನ ಸ್ಟಿಫ್ನೆಸ್ ಬೇಕು ಅಂದರೆ ನಿಮಗೆ ಕ್ಯಾಪ್ ಬೀಡ್ಸ್ ಬರುತ್ತೆ ಅಲ್ವಾ, ಅದನ್ನು ಒಂದು ಒಳಗಡೆ ಸ್ಟಿಕ್ ಮಾಡ್ಕೋಬೋದು. ಸೊ ನೋಡಿ, ಗಮ್ ಆದಮೇಲೆ ಇದೆಲ್ಲ ನೀಟಾಗಿ ಪ್ರೆಸ್ ಮಾಡಿ ಶೇಪ್ ಮಾಡ್ಕೊಳ್ಳಿ. ಸೊ ಪ್ರಾಪರಾಗಿ ಶೇಪ್ ಮಾಡಿಕೊಂಡ್ರೆ ಈ ಥರ ಡೂಮ್ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಸ್ಟಡ್ ಕೂಡ ನಾವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸ್ಟಡ್ ಏನು ಮಾಡಿಲ್ಲ, ಜಸ್ಟ್ ಬೀಡನ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ಥರ ಒಳಗಡೆ ಒಂದು ಕ್ಯಾಪ್ ಬೀಡ್ ಸಿಗುತ್ತೆ, ಯಾವುದಾದ್ರು ನಾರ್ಮಲ್ ಮನೇಲಿರುತ್ತೆ ಅಲ್ವಾ ಕ್ಯಾಪ್ ಬೀಡ್ಗಳು. ಸೊ ಆ ಥರದ್ದು ಒಂದು ಸ್ವಲ್ಪ ಲೆಂತ್ ಇದ್ದರೂ ನಡೆಯುತ್ತೆ. ನನ್ನ ಹತ್ರ ಲೆಂತ್ ಇರೋದಿರಲಿಲ್ಲ, ಸೊ ನಾರ್ಮಲ್ ಯಾವುದಿದೆ ಅದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗಮ್ ಹಾಕಿಬಿಟ್ಟು ಒಳಗಡೆ ಒಂದು ಸ್ಟಿಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಬೇಸ್ ನಿಮಗೆ ಅಲ್ಲಾಡೋದಿಲ್ಲ. ಸೊ ಇಲ್ಲಾಂದರೆ ನಾರ್ಮಲ್ ಜುಮ್ಕಾ ಪ್ರೆಸ್ ಮಾಡಿದ್ರೆ ಎಲ್ಲ ಸ್ವಲ್ಪ ಪ್ರೆಸ್ ಆಗುತ್ತೆ, ಆಮೇಲೆ ನಾವು ಸಾರಿ ಎಲ್ಲ ಫೋಲ್ಡ್ ಮಾಡಿದಾಗ ಅದು ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರದ್ದೊಂದು ಹಾಕಿದ್ರೆ ನಿಮ್ಗೆ ಸ್ಟಿಫ್ನೆಸ್ ತುಂಬ ಕೊಡುತ್ತೆ. ನೋಡಿ, ಈ ಥರ ಹೋಲ್ ಗ್ಯಾಪ್ಸ್ ಇದ್ದೇ ಇರುತ್ತಲ್ಲ ಕ್ಯಾಪ್ ಬೀಡ್ಸ್ಗೆ, ಹೋಲ್ಸ್ಗೆ ಹಾಕ್ಕೊಂಡು ಈ ಥರ ನೀಟಾಗಿ ಗಮ್ ಹಾಕ್ಬಿಟ್ಟು ನಾನು ಸ್ಟಿಕ್ ಮಾಡ್ತಾ ಇರೋದು. ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಅದು ನೀಟಾಗಿ ಸ್ಟಿಕ್ ಆಗುತ್ತೆ, ನಿಮಗೆ ಹೋಲೂ ನೀಟಾಗಿ ಸಿಗುತ್ತೆ. ನೀಟಾಗಿ ಅದನ್ನು ಪ್ಲೇಸ್ ಮಾಡಿ ಸ್ಟಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಸೆಕೆಂಡ್ಸ್ ಈ ಥರ ಮಾಡಿದ್ರೆ ಅದು ಸ್ಟಿಕ್ ಆನ್ ಆಗಿಬಿಡುತ್ತೆ. ನೋಡಿ, ಈ ಥರ ರೆಡಿ ಆಯಿತು. ಇಲ್ಲಾಂದರೆ ನಾರ್ಮಲಾಗಿ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿದಾಗ. ಸೊ ಅದಕ್ಕೋಸ್ಕರ ಒಂದು ಸ್ಟಿಕ್ ಮಾಡಿಕೊಂಡ್ರೆ ನಡೆಯುತ್ತೆ, ಸ್ಟಿಫ್ನೆಸ್ ಆಗಿರುತ್ತೆ. ಇದಕ್ಕೆ ನೋಡಿ, ಸ್ಯಾರಿಗೆ ನಾನಿವಾಗ ಮ್ಯಾಚಿಂಗ್ ಪಲ್ಲು ಕಲರ್ನ ತೊಗೊಂಡಿದ್ದೀನಿ. ನಾರ್ಮಲ್ ಕಾಟನ್ ಥ್ರೆಡ್ಡು ನೀಡಲ್ಲು, ಎಮ್ಮಿಂಗ್ ನೀಡಲ್ಲು. ಸೊ ಈ ರೀತಿ ನಾಟ್ ಹಿಂದೆ ಬರೋ ಥರ ಜಿಗ್ಜ್ಯಾಗ್ಗೆ ಜಸ್ಟ್ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಪ್ಯಾಚಸ್ ಎಲ್ಲ ನಾವು ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ. ಸೊ ಒಂದು ಬಿಗ್ ಬೀಡ್ ಹಾಕ್ಕೊಳ್ತೀನಿ ನಾನು ಇದರಲ್ಲಿ. ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು, ಸೊ ಇವಾಗ ಒಂದು ಜುಮ್ಕಾನ ಹಾಕ್ಕೊಳ್ಳೋಣ ಮೇಲೆಯಿಂದ ಕೆಳಗಡೆಗೆ. ಜುಮ್ಕಿ ಹಾಕ್ಕೊಂಡು ಇವಾಗ ಅದೇ ಬಿಗ್ ಬೀಡನ್ನ ಇನ್ನೊಂದು ಹಾಕೋಣ ಫ್ರೆಂಡ್ಸ್. ಬಿಗ್ ಅಥವಾ ಸ್ಮಾಲ್ ಆದರೂ ತೊಗೋಬೋದು, ಮೀಡಿಯಮ್ ಸೈಜ್ ಆದರೂ ಯಾವುದಿದ್ರೆ ಅದು. ಸೊ ಒಂದು ಬೀಡ್ ಒಳಗಡೆ ಒಂದು ಸಪೋರ್ಟ್ಗೆ. ಸೊ ಆ ಬೀಡನ್ನ ಬಿಟ್ಟು ನೋಡಿ, ಅದು ಹಾಗೆ ಇರಲಿ. ಬೀಡನ್ನ ಕೆಳಗಡೆ ಬೀಡನ್ನ ಬಿಟ್ಬಿಟ್ಟು ನೀವು ವಾಪಸ್ ನೀಡಲ್ನ ಜುಮ್ಕಾನು ಮತ್ತು ಮೇಲೆ ಬೀಡಿಗೆ ವಾಪಸ್ ಮಾಡ್ಕೋಬೇಕು, ರಿವರ್ಸ್ ಹೋಗಬೇಕು. ಸೊ ಆವಾಗ ನಮಗೆ ಆ ಬೀಡು ಸಪೋರ್ಟಿವ್ ಆಗಿ ಕೆಳಗಡೆ ಜುಮ್ಕಾ ಒಳಗಡೆ ಆ ಥರ ನೀಟಾಗಿರುತ್ತೆ. ಟೈಟ್ ಮಾಡ್ಕೊಳ್ಳಿ. ಸೊ ಟೈಟ್ ಮಾಡ್ಕೊಂಡು ನೀವು 2 ಟೈಮ್ಸ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. 2 ಸತಿ ಕೂಡ ಈ ಥರ ವಾಪಸ್ ಬಂದು ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಒಂದೇ ಟೈಮ್ ಕೂಡ ನೀಟಾಗಿರುತ್ತೆ. ಸೊ ಈ ಥರ ಹಿಂದಗಡೆ ಹೋಗ್ಬಿಟ್ಟು ಒಂದು 2-3 ನಾಟ್ಸ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ನೀವು ಆ ಶೇಪ್ ನೋಡ್ಬೋದು ಫ್ರೆಂಡ್ಸ್, ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಸೊ ನೀವು ಟ್ರಿಪಲ್ ಕ್ರೋಶೆ ಲೆಂತ್ ಆಯಿತು ಅನಿಸಿದ್ರೆ, ಇನ್ನೂ ಪುಟ್ಟದ್ದು ಬೇಕು ಅಂದರೆ ಡಬಲ್ ಕ್ರೋಶೆ ಯೂಸ್ ಮಾಡ್ಕೊಳ್ಳಿ. ಸೊ ಅದು ಇನ್ನೊಂದು ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ, ಅಂದರೆ ಚಿಕ್ಕ ಜುಮ್ಕಾ ಬರುತ್ತೆ. ಇಷ್ಟು ದೊಡ್ಡದು ಬೇಡಪ್ಪ ನಮಗೆ ಜುಮ್ಕಾ, ಚಿಕ್ಕ ಸೈಜ್ ಬೇಕಂದರೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಟ್ರಿಪಲ್ ಕ್ರೋಶೆ ಬದಲು. ಸೊ ಅದಕ್ಕೂ ನೆಕ್ಸ್ಟ್ ಸ್ಟೆಪ್ ಹಾಫ್ ಡಬಲ್ ಕ್ರೋಶೆ ಆಗಿ ಬೀಡ್ ಹಾಕ್ಬೋದು. ಇನ್ನೂ ಪುಟ್ಟದ್ದು ಬೇಕು ಅಂದರೆ ಫ್ರೆಂಡ್ಸ್ ಹಾಫ್ ಡಬಲ್ ಕ್ರೋಶೆ ಸ್ಟೆಪ್ಪನ್ನೇ ನೀವು ಸ್ಕಿಪ್ ಮಾಡಿಬಿಡ್ಬೋದು. ತುಂಬ ಪುಟ್ಟದು ಮಾಡ್ಕೋಬೋದು, ಇದರಲ್ಲಿ ಪ್ರೆಸ್ ಆಗೋದು ಬೇಡ ನಮಗೆ. ತುಂಬ ಪುಟ್ಟದ್ದು ಒಂದೇ ಸೈಜ್ ಬೇಕಂದರೆ ಜಸ್ಟ್ ಕಂಬಗಳು ಹಾಕಿ ಅಟ್ಯಾಚ್ ಮಾಡಿ ಕೂಡ ಬೀಡ್ಸ್ನ ಹಾಕಿ ನೀವು ಮಾಡ್ಕೋಬೋದು. ಇದು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಿದ್ದೀನಿ ನೋಡಿ. ಜಸ್ಟ್ ನಾಟ್ ಹಾಕ್ಕೊಳ್ಳೋದು, ಬೀಡನ್ನ ಜುಮ್ಕಾನ ಮತ್ತು ಬೀಡನ್ನ ಹಾಕ್ಕೊಂಡು ಲಾಸ್ಟ್ ಬೀಡನ್ನ ಬಿಟ್ಟು ರಿವರ್ಸ್ ಹೋಗೋದು. ಲಾಸ್ಟ್ ಬೀಡನ್ನ ಬಿಟ್ಬಿಟ್ಟು ರಿವರ್ಸ್ ಹೋಗಿ ಟೈಟ್ ಮಾಡಿಕೊಂಡು ಲಾಕ್ ಒಂದು 2-3 ನಾಟ್ಸ್ ಹಾಕೋದಷ್ಟೇ ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ ಡಿಸೈನು. ಅದೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಎಲ್ಲ ಥರ ಟ್ರೈ ಮಾಡಿದ್ದೀವಿ ಅಂದರೆ ಇದು ಹೊಸದು ಡಿಸೈನ್, ಈ ಥರ ಒಂಥರ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಯಾವಾಗಲೂ ನಾವು ಜುಮ್ಕಾ ಬೇಸ್ ತೊಗೊಂಡು ಫ್ಯಾಬ್ರಿಕ್ ರ್ಯಾಪ್ ಮಾಡ್ತಾಯಿದ್ದೆ ಅಥವಾ ಸಿಲ್ಕ್ ಥ್ರೆಡ್ ರ್ಯಾಪ್ ಮಾಡಿ ಹಾಕ್ತಾಯಿದ್ವಿ ಅಲ್ವಾ. ಸೊ ಇದು ಕ್ರೋಶದಲ್ಲಿ ಜುಮ್ಕಾ ಮಾಡಿರೋದು, ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ನಿಮಗೂ ಇಷ್ಟ ಆದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಲೆಂತು ನಿಮ್ಮ ವಿಶ್ ಫ್ರೆಂಡ್ಸ್, ಯಾವುದು ಸ್ವಲ್ಪ ಈ ಲೆಂತ್ ಬೇಕಂದರೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ, ಇನ್ನೂ ಚಿಕ್ಕದಾಗಿ ಲೆಂತ್ ಬೇಕಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಆ ಥರ ಬರುತ್ತೆ. ಸೊ ಓವರಾಲ್ ಫೈನಲ್ ಲುಕ್ ಈ ಥರ
ಒಂದು ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ ಜುಮ್ಕಾ. ಸೊ ಈ ಥರ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್, ನೀವು ಪ್ರತಿ ಜುಮ್ಕಾ 30 ರುಪೀಸ್ 40 ರುಪೀಸ್ ಆ ಥರ ಚಾರ್ಜ್ ಮಾಡಿದ್ರು ಕೌಂಟಿಂಗ್ಸ್ ಲೆಕ್ಕ ಆಗುತ್ತೆ. ಸೊ ನೋಡಿಕೊಂಡು ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.